ಈ 20ನೇ ವರ್ಷ ಅವರು ಕಂಟಿನ್ಯೂಸ್ ಆಗಿ ಹೋಗ್ತಿದ್ದಾರೆ. ಸಮಾಜವಾದಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಅವರು ಈಗ ಪೂರ್ತಿ ಅವರ ಇನ್ನೊಂದು ಏನು ಮುಖ ಕಾಣಿಸ್ತಾ ಇದೆ. ಇವತ್ತು ಇಲ್ಲ ನಾಳೆ ನೈತಿಕತೆ ಏನಾದ್ರು ಇದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತ ಒಂದೆರಡು ದಿನದಲ್ಲಿ ಸಿದ್ದರಾಮಯ್ಯ ಅವರು ಬೀಳೋದು ಗ್ಯಾರಂಟಿ. ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದು ಗ್ಯಾರಂಟಿ. ವಿಶೇಷ ಪಾದಯಾತ್ರೆ ಏನು ಇವತ್ತಿನ ದಿನ ಏನು ಮೊದಲನೇ ಶ್ರಾವಣ ಶನಿವಾರ, ಈ ಶನಿವಾರ ಪ್ರಾರಂಭ ಆಗೋದ್ರಿಂದ ಏನು ಪ್ರತಿ ವರ್ಷ ಈ ಒಲ್ಲಂಬಳ್ಳಿ ಏನು ಕೋಲಾರ ತಾಲೂಕು ಒಲ್ಲಂಬಳ್ಳಿಯಿಂದ ಸುಮಾರು ಒಂದು 100-150 ಜನ ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಾರೆ ತಿರುಪತಿಗೆ, ತಿರುಮಲ ದೇವಸ್ಥಾನಕ್ಕೆ. ಅದೇ ಈ 20ನೇ ವರ್ಷ ಅವರು ಕಂಟಿನ್ಯೂಸ್ ಆಗಿ ಹೋಗ್ತಿದ್ದಾರೆ. ನಾನು ಮೊದಲನೇ ಬಾರಿಗೆ ಅವ್ರ ಜೊತೆಗೂಡಿ ಹೋಗ್ಬೇಕು ಅಂತೇಳಿ ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಬೇಕು ಅಂತೇಳಿ ಇವತ್ತಿನ ದಿನ ಪ್ರಯಾಣ ಬೆಳೆಸಿದ್ದೀನಿ. ಇವತ್ತಿನ ದಿನ ಏನು ಮುಳಬಾಗ್ಲಿಗೆ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟಿದ್ದು. ಈಗ ನಾವು ಮುಳಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಕೋಲಾರ ನಾವು 3 ಕಾಲ್ಗೆ ಬಿಟ್ರೆ. ಏನ್ ಸಂಕಲ್ಪ ಸರ್ ನಿಮ್ಮ? ಸಂಕಲ್ಪ ಏನಿಲ್ಲ, ಸಂಕಲ್ಪ ಒಂದೇ, ಏನು ಇವತ್ತಿನ ದಿನ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಮತ್ತೆ ಏನು ಜನರಿಗೆ ಯಾಮಾರಿಸಿ ಇವತ್ತಿನ ದಿನ ಗ್ಯಾರಂಟಿಗಳು ಅಂತೇಳಿ ಇವತ್ತಿನ ದಿನ ಸರ್ಕಾರಕ್ಕೆ ಬಂದಿದ್ದಾರೆ. ಏನು ಬಡವರ ಬಂಧು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಮಾಡ್ತಾ ಇದ್ರು. ಬಡವರು ಅಂತೇಳಿ ಇವತ್ತಿನ ದಿನ 62 ಕೋಟಿ ರೂಪಾಯಿ ನಾನು ಬದಲಿ ನಿವೇಶನ ಕೊಡಬೇಕು ಅಂದರೆ ನಾನು 62 ಕೋಟಿ ರೂಪಾಯಿ ಕೊಡಿ ಅಂತೇಳಿ ಏನು ಸಮಾಜವಾದಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಅವರು ಈಗ ಪೂರ್ತಿ ಅವರ ಇನ್ನೊಂದು ಏನು ಮುಖ ಕಾಣಿಸ್ತಾ ಇದೆ. ಹಾಗಾಗಿ ಅದು ಒಂದು ಸಂಕಲ್ಪ. ಅದು ಬಿಟ್ಟು ವೈಯಕ್ತಿಕವಾಗಿ ನಾನು ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಬೇಕು ಅಂತ ಹೇಳಿ ಇವತ್ತಿನ ದಿನ ಹೊರಟಿದ್ದೀನಿ. ಈಗ ಅದೇ ರೀತಿಯಾದ ಮೂಡ ಆಗೋದ್ರಿಂದ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರೆಲ್ಲ. ಹೌದು. ಜೊತೆಗೆ ನಿಮ್ಮ ನಾಯಕರು ಮುನ್ಸ್ವಾಮಿ ಸರ್ ಬೇರೆ ಅವ್ರಿಗೆಲ್ಲ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ನಮ್ಮ ಪ್ರಮುಖ ನಾಯಕರಾದಂಥ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತೆ ಏನು JDS ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ಏನು ಇವತ್ತಿನ ದಿನ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಸಂಸದರಾದ ಮುನ್ಸ್ವಾಮಣ್ಣವರಾಗಿರ್ಬೋದು ಮತ್ತು ಹಾಲಿ ಸಂಸದರಾಗಿರುವಂಥ ಮಲ್ಲೇಶಣ್ಣವರು ಎಲ್ಲರೂ ಜೊತೆಗೂಡಿ ಇವತ್ತಿನ ದಿನ ಬಿಟ್ಟು ರಾಮನಗರ ದಾಟಿ ಹೋಗ್ತಾ ಇದ್ದಾರೆ. ಏನು ಅವರ ಒಂದು ನನಗೆ ಗೊತ್ತಿರೋಂಗೆ ಬಹುಶಃ ಇವತ್ತು ಇಲ್ಲ ನಾಳೆ ನೈತಿಕತೆ ಏನಾದರೂ ಇದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಆ ಪಾದಯಾತ್ರೆ ಸರ್ಕಾರದ ಗಮನಕ್ಕೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ದೇವ್ರ ಮೊರೆ ಹೋಗ್ತಾ ಇದ್ದೀರಾ? ಅದನ್ನ ಹೇಳ್ದೆ ಅಲ್ವಾ, ಏನು ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ, ಜನರನ್ನ ಯಾಮಾರಿಸಿ ಇವತ್ತು ಬಂದು ಏನು ಗ್ಯಾರಂಟಿಗಳು ಅಂತೇಳಿ ತಿರುಚಿ ಏನು ಜನರಿಗೆ ಯಾಮಾರಿಸಿ ಬಂದಿದ್ದಾರೆ, ಅಧಿಕಾರಕ್ಕೆ ಬಂದಿದ್ದಾರೆ. ಇವ್ರ ಅಸಲಿ ಮುಖ ಇವಾಗ ಗೊತ್ತಾಗ್ತಿದೆ, ಆಲ್ರೆಡಿ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ಖಂಡಿತ ಒಂದೆರಡು ದಿನದಲ್ಲಿ ಸಿದ್ದರಾಮಯ್ಯ ಅವರು ಬೀಳೋದು ಗ್ಯಾರಂಟಿ. ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದು ಗ್ಯಾರಂಟಿ.